ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಆಧ್ಯಾತ್ಮಿಕ ತರಬೇತಿ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಆದುದರಿಂದ ಜನಸಾಮಾನ್ಯರ ಆಧ್ಯಾತ್ಮಿಕ ವಿಕಾಸಕ್ಕಾಗಿ ಇಂದಿನ ಪ್ರಾಪಂಚಿಕ ಜೀವನಕ್ಕೆ ಹೊಂದಿಕೊಳ್ಳುವಂತಹ ಸರಿಯಾದ ಆಧ್ಯಾತ್ಮಿಕ ತರಬೇತಿಯು ಅಗತ್ಯವಾಗಿದ್ದು, ದುರ್ದೈವದಿಂದ ಇದುವರೆಗೂ ಅದನ್ನು ಕಡೆಗಣಿಸಲಾಗಿದೆ. ಇಂಥ ತರಬೇತಿಗಾಗಿ ಅನೇಕ ಸಂಗತಿಗಳಲ್ಲಿ ನಮಗೆ ಹೊರಗಿನ ಸಹಾಯದ ಅವಶ್ಯಕತೆ ಇರುತ್ತದೆ. ಈ ಸಹಾಯವು ನಮ್ಮ ಭವಿಷ್ಯತ್ತನ್ನು ರೂಪಿಸುವುದರಲ್ಲಿ ಒಬ್ಬನೇ ಸಮರ್ಥ ವ್ಯಕ್ತಿಯಾದ ಗುರುವಿನಿಂದ ನಮಗೆ ದೊರೆಯುವುದು. ಈ ಸಹಾಯವು ಲಭಿಸಿತೆಂದರೆ ಆಧ್ಯಾತ್ಮಿಕ ಜೀವನವು ಜಾಗೃತವಾಗಿ ನಮ್ಮ ವಿಕಾಸಕ್ಕೆ ಬೆಂಬಲವೀಯಲು ಉಚ್ಚ ಆತ್ಮಿಕ ಶಕ್ತಿಗಳು ಕಾರ್ಯಪ್ರವೃತ್ತವಾಗುವವು. ಬಾಬೂಜಿಯವರು ಏನು ಹೇಳ್ತಾ ಇದ್ದಾರೆ? ನಮ್ಮ ಜೀವನ ಮತ್ತು ಆಧ್ಯಾತ್ಮ ಎರಡೂ ಒಟ್ಟಿಗೆ ಉಜ್ವಲವಾಗಿ ಸಾಗಬೇಕಾಗಿದೆ. ಅದಕ್ಕೋಸ್ಕರ ನಾವು ಸರಿಯಾದಂತಹ ಸಾಧನೆಗಳನ್ನು ಹುಡುಕಬೇಕಾಗಿದೆ. ಅದರಿಂದ ಏನಂದರೆ, ಜನಸಾಮಾನ್ಯರ ಒಂದು ಆಧ್ಯಾತ್ಮಿಕ ವಿಕಾಸದ ಸಲುವಾಗಿ ಇಂದಿನ ಪ್ರಾಪಂಚಿಕ ಜೀವನಕ್ಕೆ ಸರಿಹೊಂದುವಂತಹ ಸರಿಯಾದಂತಹ ಆಧ್ಯಾತ್ಮಿಕ ತರಬೇತಿ ಅತ್ಯಗತ್ಯವಾಗಿದೆ. ದುರ್ದೈವದಿಂದ ಏನಾಗಿದೆ, ಇದುವರೆಗೂ ಅದನ್ನು ನಾವು ಕಡೆಗಣಿಸಲಾಗಿದೆ. ಅಂದರೆ ಸಮಸ್ಯೆ ಇದೆ, ಪ್ರಪಂಚದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಆ ಸಮಸ್ಯೆಗೆ ಪರಿಷ್ಕಾರ ಹುಡುಕಲಿಕ್ಕೆ ಹೋಗ್ತೇವೆ. ಆ ಸಮಸ್ಯೆನೇ ನಮ್ಮಿಂದನೇ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಇಲ್ಲ. ಯಾಕೆ ಅಂದರೆ, ಸಮಸ್ಯೆಗಳು ಎಲ್ಲಿಂದನೋ ಬಂದು ಬೀಳುವುದಿಲ್ಲ, ಸಮಸ್ಯೆ ನಮ್ಮಿಂದನೇ ಉಂಟಾಗ್ತವೆ. ಅಂದರೆ ಬೇರಿಗೆ ನಾವು ಔಷಧಿ ಹಾಕಬೇಕು. ಅದಕ್ಕೆ ಯಾವಾಗ ಬೇರಿಗೆ ಔಷಧಿ ಬಿತ್ತು ಅಂದರೆ ಗಿಡ ಎಲ್ಲ ಹುಳ ಹಿಡಿದಿದ್ದೆಲ್ಲನೂ ಚೆನ್ನಾಗಾಗ್ತವೆ. ಅದು ಮೇಲ್ಮೇಲೆ ನಾವು ಮೇಲ್ಮೇಲೆ ಮಾಡೋಕ್ಕೆ ಹೋಗ್ತೀವಿ. ಅದಕ್ಕೆ ಆಧ್ಯಾತ್ಮಿಕ ಹಾದಿಯಲ್ಲಿ ನಮ್ಮ ಜೀವನದ ಸಮಸ್ಯೆ ಏನಿದೆ ಎಲ್ಲ ನಿಜವಾದಂತಹ ಜೀವನದ ಸಮಸ್ಯೆಯನ್ನು ಯಾರು ಪರಿಷ್ಕರಿಸ್ಕೊಂಡಿದ್ದಾರೋ ಅವರಿಗೆ ಉಳಿದೆಲ್ಲ ಸಮಸ್ಯೆಗಳು ನಿಸ್ಸಮಸ್ಯೆ ಆಗ್ತದೆ ಅಂತ ಯಾವ ಸಮಸ್ಯೆನೇ ಉಳಿಯುವುದಿಲ್ಲ. ಅದಕ್ಕೆ ಏನು ಬೇಕಾಗಿದೆ, ನಮಗೆ ಪ್ರಾಪಂಚಿಕ ಜೀವನಕ್ಕೆ ಹೊಂದಿಕೊಳ್ಳುವಂತಹ ಆಧ್ಯಾತ್ಮಿಕ ತರಬೇತಿ ಬಹಳ ಅವಶ್ಯಕವಾಗಿದೆ. ಆದರೆ ಅದನ್ನು ಕಡೆಗಣಿಸ್ಬಿಡ್ತಾರೆ. ಸಮಸ್ಯೆ ಇದೆಯಪ್ಪ ಅಂತಂತಂದರೆ ದುಡ್ಡು ಸಂಪಾದನೆ ಮಾಡಿಬಿಟ್ರೆ ಸಮಸ್ಯೆ ಎಲ್ಲ ಹೊಟ್ಟೋಗುತ್ತೆ ಅಂತ ಅಂದ್ಕೊಳ್ತೇವೆ. ಅದು ಹಾಗಲ್ಲ. ಇಲ್ಲ, ಬೇರೆ ಇನ್ನೇನಾದರೂ ನಾವು ಪ್ರಾಪಂಚಿಕವಾದಂತಹ ವಸ್ತುವನ್ನು ಪಡ್ಕೊಂಬಿಟ್ರೆ ಆಯ್ತಪ್ಪ ನಮ್ಮ ಸಮಸ್ಯೆ ತೀರ್ಬಿಡ್ತು ಅಂತಂತಾರೆ. ಹಾಗೂ ಅಲ್ಲ. ಯಾಕೆಂದರೆ ಎಷ್ಟೇ ಶ್ರೀಮಂತರಿರ್ಬೋದು, ಅವ್ರಿಗೂ ಸಮಸ್ಯೆಗಳಿರ್ತವೆ. ಎಷ್ಟೇ ವಸ್ತುಗಳನ್ನು ಹೊಂದಿರ್ಬೋದು, ಆದರೆ ಅವ್ರಿಗೂ ಸಮಸ್ಯೆ ಇರ್ತದೆ. ಎಷ್ಟೇ ಆರೋಗ್ಯವಂತರಾಗಿರ್ಬೋದು, ಅವ್ರಿಗೂ ಸಮಸ್ಯೆ ಇರುತ್ತೆ. ಹಾಗಂದರೆ ಈ ಸಮಸ್ಯೆಗೆ ಮೂಲ ಕಾರಣ ಏನಿದೆ, ಆ ಜಡಕ್ಕೆ ನಾವು ಹೋಗಬೇಕು, ಒಳಗೆ ಹೋಗಬೇಕು. ಅದೇ ಆಧ್ಯಾತ್ಮಿಕ ಶಿಕ್ಷಣ. ಆ ಸಮಸ್ಯೆಯ ಒಂದು ಪರಿಷ್ಕಾರ ಎಲ್ಲಿದೆ, ಮೂಲ ನಮ್ಮಲ್ಲೇ ಇದೆ. ಆ ನಮ್ಮಲ್ಲಿರುವಂತಹ ಮೂಲವಾದಂತಹ ಸಮಸ್ಯೆಯನ್ನು ಯಾವಾಗ ನಾವು ಜೀವನದ ಸಮಸ್ಯೆಯನ್ನು ಪರಿಷ್ಕಾರ ಮಾಡ್ಕೋತೀವೋ ಆವಾಗ ಎಲ್ಲನೂ ಪರಿಷ್ಕಾರ ಆಗ್ತದೆ. ಅದಕ್ಕೆ ಇಂಥ ತರಬೇತಿಗೋಸ್ಕರ ಅನೇಕ ಸಂಗತಿಗಳೊಳಗೆ ನಮಗೆ ಹೊರಗಿನ ಸಹಾಯದ ಒಂದು ಅವಶ್ಯಕ ಇರ್ತದೆ. ಈ ಸಹಾಯ ಏನಿದೆ ಅಲ್ಲ, ಅದು ನಮ್ಮ ಭವಿಷ್ಯತ್ತನ್ನು ರೂಪಿಸೋದ್ರಲ್ಲಿ ಒಬ್ಬನೇ ಸಮರ್ಥ ವ್ಯಕ್ತಿಯಾದ ಗುರುವಿನಿಂದ ನಮಗೆ ದೊರೆಯುತ್ತದೆ. ಈ ಸಹಾಯ ಲಭಿಸ್ತಂತಂದರೆ ಆಧ್ಯಾತ್ಮಿಕ ಜೀವನ ಜಾಗೃತವಾಗಿಬಿಡ್ತದೆ. ನಮ್ಮ ವಿಕಾಸಕ್ಕೆ ಬೆಂಬಲ ಕೊಡಲಿಕ್ಕೆ ಉಚ್ಚ ಆತ್ಮಿಕ ಶಕ್ತಿಗಳೇನಾಗತ್ತೆ, ಕಾರ್ಯಪ್ರವೃತ್ತವಾಗ್ತವೆ. ನೋಡಿ, ಒಬ್ಬ ಯೋಗ್ಯನಾದಂತಹ ಸಮರ್ಥನಾದಂತಹ ಸದ್ಗುರುವಿನ ಒಂದು ಮಾರ್ಗದರ್ಶನ ಸಿಕ್ತು ಅಂದರೆ ಎಷ್ಟೆಲ್ಲ ನಮಗೆ ಲಾಭ ಆಗತ್ತೆ ಅನ್ನೋದನ್ನು ಬಾಬೂಜಿಯವರು ಹೇಳಿದ್ದಾರೆ. ಬೇಕಾದ ವೇಳೆಯಲ್ಲಿ ನಮ್ಮ ತೊಂದರೆಗಳನ್ನು ನಿವಾರಿಸಲು ಸಿದ್ಧನಿರುವ ಮತ್ತು ನಮಗೆ ಸುಲಭವಾಗಿ ದೊರೆಯುವ ನಮ್ಮೊಳಗಿನ ಒಬ್ಬ ಅತಿ ಶ್ರೇಷ್ಠ ತರಗತಿಯ ಸಹಬಾಂಧವನಿಂದಲೇ ಇಂಥ ಪ್ರೇರಣೆಯನ್ನು ನಾವು ಪಡೆಯಲು ಯತ್ನಿಸಬೇಕು. ದೇವತೆಗಳನ್ನು, ಉಪದೇವತೆಗಳನ್ನು ಅಥವಾ ಮೃತರ ಆತ್ಮವನ್ನು ಗುರುವೆಂದು ತಿಳಿದು ಅವರಿಂದ ಪ್ರೇರಣೆ ಹೊಂದಲು ಯತ್ನಿಸುವ ಪದ್ಧತಿಯು ಅನೇಕ ವೇಳೆ ಬಹಳ ಅಪಾಯಕರವಾಗಿದೆ. ತಮ್ಮ ಅಂತರ್ವಾಣಿ ಎಂದು ಕೇಳಿಕೊಂಡು ಅದನ್ನನುಸರಿಸುವವರು ಗತಿಯೂ ಅಂತೆಯೇ. ತಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಎಲ್ಲ ವಿವಾದಾಸ್ಪದ ಸಂಗತಿಗಳಲ್ಲಿಯೂ
ತಮ್ಮ ಅಂತರ್ಧ್ವನಿಯನ್ನೇ ನಿಜವಾದ ಮಾರ್ಗದರ್ಶಿ ಎಂದು ತಿಳಿದು ಅದಕ್ಕೆ ಬಹುವಾಗಿ ಪ್ರಾಶಸ್ತ್ಯ ಕೊಡುವ ಅನೇಕರನ್ನು ನಾನು ಬಲ್ಲೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಈ ಅಂತರ್ವಾಣಿ ಎಂದು ಹೇಳಲಾದುದನ್ನು ನಂಬಿಕೊಂಡು ದಾರಿ ತಪ್ಪಿದವರ ಪ್ರತ್ಯಕ್ಷ ಉದಾಹರಣೆಗಳು ನಮಗೆ ಸಿಗುತ್ತವೆ. ನಿಜವಾಗಿಯೂ ಯಾವುದನ್ನು ಅವರು ತಮ್ಮ ಅಂತರ್ವಾಣಿ ಎಂದು ಅಥವಾ ಮೃತರ ಆತ್ಮದ ಪ್ರೇರಣೆ ಎಂದು ತಿಳಿಯುವರೋ ಅದು ಅವರ ಅಶಿಕ್ಷಿತ ಮನಸ್ಸಿನ ಆಟವಾಗಿದೆ. ಈ ಅನಿಷ್ಟ ಪದ್ಧತಿಯನ್ನು ಕೆಲಕಾಲ ಅನುಸರಿಸಿದಾದರೆ ಅದು ಮನಸ್ಸನ್ನು ಅತಿ ಚುರುಕಾಗಿ ಮಾಡಿ ಅದರ ಶಕ್ತಿಯನ್ನು ಅಳತೆಯಿಲ್ಲದೆ ಹೆಚ್ಚಿಸುವುದು. ಕ್ರಮೇಣ ಅದು ತನ್ನಷ್ಟಕ್ಕೆ ತಾನೇ ಪ್ರಶ್ನೆ ಕೇಳಿ ಉತ್ತರ ಕೊಡಲು ಆರಂಭ ಮಾಡುವುದು. ಮೃತರ ಆತ್ಮಗಳೊಂದಿಗೆ ಸಂಭಾಷಿಸುವ ಈ ಶಕ್ತಿಯನ್ನು ಎಷ್ಟೋ ಸಲ ಜನರು ಯೌಗಿಕ ಸಿದ್ಧಿ ಎಂದು ತಪ್ಪಾಗಿ ಭಾವಿಸುವರು. ವಸ್ತುತಃ ಅವರು ಇದರಿಂದ ಬಹುದೂರವಿರುವರು. ಅಂತರ್ವಾಣಿ ಅಥವಾ ಅಂತರಾತ್ಮದ ವಾಣಿಯು ನಿಸ್ಸಂದೇಹವಾಗಿ ಎಂದಿಗೂ ಹೊಲವುಗೆಡಿಸದಿದ್ದರೂ ಅದನ್ನು ಗ್ರಹಣ ಮಾಡುವಷ್ಟು ಪ್ರಗತಿ ಹೊಂದಿದವರು ಎಷ್ಟು ಜನ. ಅಂತರ್ವಾಣಿಯನ್ನು ಅನುಸರಿಸುವುದಾಗಿ ಹೇಳಿಕೊಳ್ಳುವ ಅನೇಕರಿಗೆ ಅದು ಕೇಳಿಸುವುದೇ ಇಲ್ಲ. ತನ್ನಷ್ಟಕ್ಕೆ ತಾನೇ ಏನು ಬೇಕಾದುದನ್ನೆಲ್ಲ ನಿರ್ಮಾಣ ಮಾಡುವ ಮನಸ್ಸಿನ ಆಶ್ಚರ್ಯಕಾರಕ ವೃತ್ತಿಗಳಿಂದ ಅವರು ಕೇವಲ ಮರಳುಗೊಳಿಸಲ್ಪಟ್ಟಿದ್ದಾರೆ. ಅದು ಅವರ ದೃಷ್ಟಿಗೆ ಭಯಂಕರ ಪಿಶಾಚಗಳನ್ನು ತೋರಬಹುದು, ಇಲ್ಲವೇ ಕಲ್ಲು ಮರಗಳಲ್ಲಿ ವಿಚಿತ್ರ ಧ್ವನಿಗಳನ್ನು ಕೇಳುವಂತೆ ಮಾಡಬಹುದು. ಇದೆಲ್ಲವೂ ಮನಸ್ಸಿನ ಅಶಿಕ್ಷಿತ ಹಾಗೂ ದೂಷಿತ ಅವಸ್ಥೆಯೊಳಗಿನ ಕಾರ್ಯಗಳ ಮೂಲಕವಾಗಿದೆ. ಮಲವಿಕ್ಷೇಪ ಆವರಣಾದಿ ಕವಚಗಳನ್ನು ತೆಗೆದುಹಾಕಿ ಮನಸ್ಸನ್ನು ಸಂಪೂರ್ಣ ಸಾಮ್ಯಾವಸ್ಥೆ ಮತ್ತು ಮಿತತ್ವಕ್ಕೆ ತರುವವರೆಗೆ ಅಂತರ್ವಾಣಿಯ ಪ್ರೇರಣೆಯನ್ನಾಗಲಿ ಮಾರ್ಗದರ್ಶನವನ್ನಾಗಲಿ ಅನುಸರಿಸುವುದು ನಿರರ್ಥಕವಾಗಿದೆ. ಅಂತರ್ವಾಣಿಯಿಂದಾಗಲಿ ಮೃತರ ಆತ್ಮಗಳಿಂದಾಗಲಿ ಮಾರ್ಗದರ್ಶನ ಪಡೆಯುವೆಂದು ಹೇಳಿಕೊಳ್ಳುವವರು ನಿಜವಾಗಿಯೂ ತಮ್ಮ ಅನಿಯಂತ್ರಿತ ಮನಸ್ಸಿನ ನಿರ್ದೇಶಗಳನ್ನೇ ಅನುಸರಿಸುತ್ತಿರುವರು. ಅದು ಕೇವಲ ಮನೋವಿಭ್ರಮ. ಈ ದುಶ್ಚಟವನ್ನು ನಾವು ಬೆಳೆಸಿದರೆ ಕೊನೆಯವರೆಗೂ ನಾಶ ಹೊಂದಿದಂತೆಯೇ. ಅದು ಸತತವಾದ ಮಾನಸಿಕ ಚಿಂತೆ ಮತ್ತು ಪೀಡೆಯನ್ನುಂಟು ಮಾಡುವುದು. ರಾಮಚರಿತ ಮಾನಸದ ಕರ್ತೃವಾದ ತುಳಸೀದಾಸನ ಆತ್ಮದೊಡನೆ ತನಗೆ ನೇರವಾದ ಸಂಬಂಧ ಬೆಳೆದಿದೆ ಎಂದು ಹೇಳಿಕೊಂಡು ಆತನನ್ನೇ ಗುರುವೆಂದು ಭಾವಿಸಿದ ಭಕ್ತಾಗ್ರಣಿಯೊಬ್ಬನನ್ನು ನಾನು ಬಲ್ಲೆ. ಇದನ್ನು ದೊಡ್ಡ ಸಿದ್ಧಿಯೆಂದು ಭಾವಿಸಿಕೊಂಡು ಈ ವಿಷಯದಲ್ಲಿ ಕೆಲಕಾಲ ಆತನು ಹಿಗ್ಗುತ್ತಾ ನಡೆದನು. ತರುವಾಯ ಆತನ ಹಾಗೂ ಆತನ ಸ್ವರ್ಗೀಯ ಗುರುವಿನಲ್ಲಿ ಘರ್ಷಣೆಯುಂಟಾಗತೊಡಗಿ ಶೀಘ್ರವೇ ಅದು ತೀಕ್ಷ್ಣ ಕಲಹವಾಗಿ ಬೆಳೆದು ಆತನು ಸತತವಾಗಿ ಪೆಟ್ಟು ತಿನ್ನ ಹತ್ತಿ ಮಾನಸಿಕ ಪೀಡೆಗೊಳಗಾದನು. ಅದರ ಪರಿಣಾಮವಾಗಿ ಆತನ ಸಮಚಿತ್ತತೆಯು ನಷ್ಟವಾಗಿ ಅತೀವ ದುಃಖಪಡ ಹತ್ತಿದನು. ಆತನೊಂದಿಗೆ 2 ವರ್ಷಗಳ ಕಠಿಣ ಪರಿಶ್ರಮದ ಅನಂತರ ಆತನನ್ನು ಈ ಅನಿಷ್ಟದಿಂದ ಗುಣಪಡಿಸಲಾಯಿತು. ಆಮೇಲೆ ಅವನು ಅದೆಲ್ಲವೂ ಭ್ರಮೆ ಇಲ್ಲವೇ ಆತ್ಮವಂಚನೆ ಎಂಬುದನ್ನು ತಾನು ತುಳಸೀದಾಸನ ಆತ್ಮದಿಂದ ಪ್ರೇರಣೆ ಪಡೆಯುವುದಾಗಿ ತಿಳಿದುಕೊಂಡುದು ನಿಜವಾಗಿಯೂ ತನ್ನ ಅಶಿಕ್ಷಿತ ಮನಸ್ಸಿನ ಮಾಟವೆಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಯಿತು. ಆ ದುಸ್ಥಿತಿಯಿಂದ ಆತನು ಮುಕ್ತನಾಗಿರುವನಾದುದರಿಂದ ಈಗ ಶಾಂತಿ ಸಮಾಧಾನಗಳನ್ನು ಮರಳಿ ಪಡೆದಂತೆ ಅವನಿಗೆ ಅನುಭವವಾಗು ಹತ್ತಿದೆ. ಅಂತರ್ವಾಣಿಯು ನಿಜವಾಗಿಯೂ ಪೂರ್ಣ ಪವಿತ್ರ ಸ್ಥಿತಿಯಲ್ಲಿದ್ದ ಮನಸ್ಸಿನ ಧ್ವನಿಯೇ ಆಗಿದೆ. ಮನಸ್ಸನ್ನು ಎಲ್ಲ ಕಲಂಕ ಹಾಗೂ ಅಪವಿತ್ರತೆಗಳಿಂದ ಶುದ್ಧಗೊಳಿಸಿ ಶಾಂತ ಮತ್ತು ಸಮತ್ವದ ಸ್ಥಿತಿಗೆ ತಾರದವರೆಗೆ ಅದು ಅಂತರ್ವಾಣಿಯನ್ನು ಪ್ರತಿಬಿಂಬಿಸಲಾರದು. ವಸ್ತುತಃ ಪೂರ್ಣ ಶುದ್ಧ ಮನಸ್ಸುಳ್ಳವನಿಗೆ ಯಾವಾಗಲೂ ಅಂತರ್ಧ್ವನಿಯೇ ನುಡಿಯುವುದಲ್ಲದೆ ತುಂಬ ವಿಕಸಿತರಾದ ಮುಕ್ತಾತ್ಮರಿಂದ ಅವನಿಗೆ ಸತತವಾಗಿ ಪ್ರೇರಣೆಯು ಹರಿದು ಬರುತ್ತದೆ. ಹೀಗೆ ಈ ಅಭ್ಯಾಸವು ಬಹಳ ಅಪಾಯಕರವೆಂಬುದು ಅನೇಕ ಸಂಗತಿಗಳಲ್ಲಿ ಘೋರವಾದ ಪರಿಣಾಮವನ್ನು ಉಂಟು ಮಾಡುವುದೆಂಬುದು ಸ್ಪಷ್ಟವಾಗಿದೆ. ಬಾಬೂಜಿ ಮಹಾರಾಜರೇನು ಹೇಳ್ತಾ ಇದ್ದಾರೆ, ಬೇಕಾಗಿರುವಂತಹ ಸಮಯದೊಳಗೆ ನಮ್ಮ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಸಿದ್ಧನಿರುವಂತಹ ಮತ್ತು ನಮಗೆ ಸುಲಭವಾಗಿ ದೊರೆಯುವಂತಹ ನಮ್ಮೊಳಗಿನ ಒಬ್ಬ ಅತಿ ಶ್ರೇಷ್ಠ ತರಗತಿಯ ಸಹಬಾಂಧವನಿಂದಲೇ ಇಂಥ ಪ್ರೇರಣೆಯನ್ನು ನಾವು ಪಡೆಯಲು ಪ್ರಯತ್ನ ಮಾಡಬೇಕು. ದೇವತೆಗಳನ್ನು, ಉಪದೇವತೆಗಳನ್ನು ಅಥವಾ ಮೃತರ ಆತ್ಮವನ್ನು ಗುರು ಅಂಥೇಳಿ ತಿಳ್ಕೊಂಡು ಅದರ ಒಂದು ಪ್ರೇರಣೆ ಹೊಂದಲಿಕ್ಕೆ ಪ್ರಯತ್ನಿಸುವ ಪದ್ಧತಿ ಏನಿದೆಯಲ್ಲ, ಅದು ಬಹಳಷ್ಟು ಸಲ ಅಪಾಯಕರವಾಗಿರುವಂಥದ್ದು. ಕೆಲವರು ಏನು ಮಾಡ್ತಾರೆ, ತಮ್ಮ ಅಂತರ್ವಾಣಿ ಅಂಥೇಳಿ ತಿಳ್ಕೊಂಡು ಅದನ್ನು ಅನುಸರಿಸುವಂಥ ಕೆಲಸ ಮಾಡ್ತಾರೆ. ಅವ್ರ ಗತಿ ಕೂಡ ಅಪಾಯಕಾರಿಯಾಗಿರುವಂಥದ್ದೇ. ನಮ್ಮ ಮನಸ್ಸಿನೊಳಗೆ ಉದ್ಭವಿಸುವಂಥ ಎಲ್ಲ ವಿವಾದಾಸ್ಪದ ಸಂಗತಿಗಳಲ್ಲಿ ಅವ್ರೇನು ಮಾಡ್ತಾರೆ, ಅಂತರ್ಧ್ವನಿಯನ್ನೇ ನಿಜವಾದ ಮಾರ್ಗದರ್ಶಿ ಅಂತ ತಿಳ್ಕೊಂಡು
ಅದಕ್ಕೆ ಬಹಳ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಆ ಒಂದು ಇಕ್ಕಟ್ಟಿನೊಳಗೆ ಅವರು ಸಿಕ್ಕಾಕ್ಕೊತಾರೆ. ಅಂಥವರನ್ನು ನಾನು ಕಂಡೀನಿ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕತೆ ಕ್ಷೇತ್ರದೊಳಗೆ ಏನಂದರೆ ಈ ಅಂತರ್ವಾಣಿ ಅಂತೇಳಿ ಹೇಳಲಾಗ್ತದಲ್ಲ, ಎಲ್ಲರೂ ನನ್ನ ಒಳಗಿಂದ ಧ್ವನಿ ಕೇಳಿ ಬರ್ತದಪ್ಪ, ಅದೇ ನನಗೆ ಗೈಡ್ ಮಾಡ್ತದೆ ಅಂತ ಹೇಳ್ತಾರಲ್ಲ, ಅದು ಏನಿದೆ ಅದು ಒಂದು ತಪ್ಪು ಕಲ್ಪನೆ, ತಪ್ಪು ಭಾವನೆ, ಅದು ತಪ್ಪು ಹಾದಿಯನ್ನು ಹಿಡಿಸುವಂಥದ್ದು ಅಂತ ಪ್ರತ್ಯಕ್ಷ ಉದಾಹರಣೆಗಳನ್ನು ನಾನು ಬಲ್ಲೆ ಅಂಥೇಳಿ ಬಾಬೂಜಿಯವ್ರು ಹೇಳ್ತಾರೆ. ನಿಜವಾಗ್ಲೂ ಯಾವುದನ್ನು ಅವ್ರು ತಮ್ಮ ಅಂತರ್ವಾಣಿ ಅಂಥೇಳಿ ಅಥವಾ ಮೃತರ ಒಂದು ಆತ್ಮದ ಪ್ರೇರಣೆ ಅಂತೇಳಿ ತಿಳಿತಾರೋ ಅದು ಅಂತರ್ವಾಣಿನೂ ಅಲ್ಲ, ಮೃತರ ಆತ್ಮದ ಪ್ರೇರಣೆನೂ ಅಲ್ಲ, ಅದು ಅವರ ಅಶಿಕ್ಷಿತ ಮನಸ್ಸಿನ ಒಂದು ಆಟ. ಈ ಒಂದು ಅನಿಷ್ಟ ಪದ್ಧತಿಯನ್ನು ಸ್ವಲ್ಪ ಸಮಯ ಅನುಸರಿಸಿದ್ದಾದರೆ ಅದು ಮನಸ್ಸನ್ನು ಬಹಳ ಚುರುಕಾಗಿ ಮಾಡಿ ಅದರ ಶಕ್ತಿಯನ್ನು ಅಳತೆ ಇಲ್ಲದಷ್ಟು ಹೆಚ್ಚಿಸ್ತದೆ. ಕ್ರಮೇಣ ಏನಾಗುತ್ತೆ, ಅದು ಅದಷ್ಟಕ್ಕದೇ ತಾನೇ ಪ್ರಶ್ನೆ ಕೇಳೋದು, ತಾನೇ ಉತ್ತರ ಕೊಡೋದು, ತಾನೇ ಉತ್ತರ ಕೊಡೋದು, ತಾನೇ ಪ್ರಶ್ನೆ ಕೇಳೋದು, ಹೀಗೆ ಈ ಥರ ಆಗಿ ಒಂದು ಮತಿಭ್ರಮೆಯಾಗಿರುವಂತಹ ಒಂದು ಸ್ಥಿತಿಗೆ ಬಂದುಬಿಡ್ತಾನೆ ಮನುಷ್ಯ. ಮೃತರ ಆತ್ಮದೊಟ್ಟಿಗೆ ನಾನು ಸಂಭಾಷಣೆ ಮಾಡ್ತಾ ಇದ್ದೀನಿ ಅನ್ನುವಂಥ ಈ ಶಕ್ತಿ ಏನಿದೆಯಲ್ಲ, ಎಷ್ಟೋ ಸಲ ಜನರ ಒಂದು ಯೋಗಿಕ ಸಿದ್ಧಿ ಅಂತ ತಪ್ಪಾಗಿ ಭಾವಿಸ್ತಾರೆ ಅವರು. ನಿಜವಾಗ್ಲೂ ಏನು ಅಂದರೆ ಅವರು ಇದರಿಂದ ಬಹಳ ದೂರ ಇದ್ದಾರೆ. ಅಂದರೆ ಯಾವ ಯೋಗಿಕ ಸಿದ್ಧಿ ಅಲ್ಲ ಅದು. ಅಂತರ್ವಾಣಿ ಅಥವಾ ಅಂತರಾತ್ಮದ ವಾಣಿ ಏನಿದೆಯಲ್ಲ, ನಿಸ್ಸಂದೇಹವಾಗಿ ಎಂದಿಗೂ ನಮ್ಮನ್ನು ತಪ್ಪು ದಾರಿಯನ್ನು ಹಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಗ್ರಹಣ ಮಾಡುವಂತಹ ಪ್ರಗತಿ ಹೊಂದಿರೋರು ಎಷ್ಟು ಜನ ಅಂತ ಬಾಬೂಜಿಯವರು ಕೇಳ್ತಾ ಇದ್ದಾರೆ. ಅಂತರ್ವಾಣಿಯನ್ನು ಅನುಸರಿಸುವುದಾಗಿ ಹೇಳಿಕೊಳ್ಳುವಂಥ ಅನೇಕ ಜನ ಏನಿದೆಯಲ್ಲ, ಅಂಥ ಜನರಿಗೆ ಅದು ಕೇಳಿಸೋದೇ ಇಲ್ಲ ಅಂತ. ಯಾಕೆಂದರೆ ಅದರಷ್ಟಕ್ಕದೇ ಏನು ಬೇಕಾದದನ್ನೆಲ್ಲ ನಿರ್ಮಾಣ ಮಾಡುವಂಥ ಮನಸ್ಸಿನ ಒಂದು ಆಶ್ಚರ್ಯಕರವಾದಂತಹ ವೃತ್ತಿಗಳಿಂದ ಅವರೆಲ್ಲರೂ ಮರುಳಾಗಿದ್ದಾರೆ. ಅಂದರೆ ಇದೆಲ್ಲನೂ ಮನಸ್ಸಿನ ಚೇಷ್ಟೆ, ಮನಸ್ಸಿನ ಒಂದು ಆಟ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಅದು ಅವ್ರ ದೃಷ್ಟಿಗೆ ಒಂದು ಭಯಂಕರ ಪಿಶಾಚಿಗಳನ್ನು ತೋರಿಸ್ತದೆ. ಇಲ್ಲ ಕಲ್ಲು ಮರಗಳು ಮಾತಾಡ್ತಾ ಇದ್ದಾವೆ ಅಥವಾ ಅಲ್ಲಿಂದ ಏನೋ ಒಂದು ಶಬ್ದ ಬಂತು ಅಂತ. ಇದೆಲ್ಲ ಏನಿದೆ ಅಲ್ಲ, ಇದೆಲ್ಲ ಮನಸ್ಸಿನ ಒಂದು ಅಶಿಕ್ಷಿತ ಹಾಗೂ ದೂಷಿತ ಅವಸ್ಥೆ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಯಾರಾಗಲಿ ತಮ್ಮಲ್ಲಿರುವಂತಹ ಮಲ ವಿಕ್ಷೇಪ ಆವರಣಾದಿ ಕವಚಗಳನ್ನು ತಕ್ಕೊಂಡು ಮನಸ್ಸನ್ನು ಸಂಪೂರ್ಣವಾಗಿ ಸಾಮ್ಯಾವಸ್ಥೆಗೆ ತಂದುಕೊಂಡು ಮಿತತ್ವಕ್ಕೆ ತಂದುಕೊಂಡಿರ್ತಾರೋ ಅಂಥವರು ಒಂದು ಅಂತರ್ವಾಣಿಯ ಒಂದು ಪ್ರೇರಣೆಯನ್ನು ಮಾರ್ಗದರ್ಶನವಾಗಿ ಅನುಸರಿಸುವುದು ಸಾಧ್ಯ ಆಗ್ತದೆ. ಇಲ್ಲ ಅಂತಂತಂದರೆ ಅದು ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಂತರ್ವಾಣಿಯಿಂದ ಮೃತರ ಆತ್ಮಗಳಿಂದಾಗಲಿ ಮಾರ್ಗದರ್ಶನ ಪಡೆಯೋರು ಅಂತ ಹೇಳ್ಕೊಳ್ತಾ ಇದ್ರಲ್ಲ, ಅವರು ಅವರ ಅನಿಯಂತ್ರಿತ ಮನಸ್ಸಿನ ನಿರ್ದೇಶನಗಳನ್ನೇ ಅವರು ಅನುಸರಿಸ್ತಾ ಇದ್ದಾರೆ. ಅದು ಕೇವಲ ಒಂದು ಮನಸ್ಸಿನ ವಿಭ್ರಮೆ. ಅಷ್ಟೇ ಅಲ್ಲದೆ ಈ ದುಶ್ಚಟ ಏನಿದೆಯಲ್ಲ, ನಾವು ಬೆಳೆಸ್ಕೊಂಡ್ರೆ ಏನಾಗುತ್ತೆ, ಕೊನೆಯವರೆಗೂ ನಾಶ ಹೊಂದಿದಂತೆ ನಾವು, ಅಂದರೆ ಆಧ್ಯಾತ್ಮದ ಹಾದಿಯಲ್ಲಿ ನಾವು ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಸತತವಾದಂತಹ ಮಾನಸಿಕ ಒಂದು ಚಿಂತೆ ಮತ್ತು ಪೀಡೆಯನ್ನು ಉಂಟು ಮಾಡುತ್ತದೆ. ಇದಕ್ಕೆ ನನಗೆ ಒಂದು ಉದಾಹರಣೆ ಕೊಡಬೇಕು ಅಂತ ನಮ್ಮ ಅಭ್ಯಾಸಿಗಳಲ್ಲಿ ಕೆಲವರು ಇದನ್ನು ಈ ಒಂದು ಮನಸ್ಸಿನ ಒಂದು ವಿಭ್ರಮ ಸ್ಥಿತಿಯನ್ನು ಅವರು ಅಂತರ್ವಾಣಿ ನಾನು ಬಾಬೂಜಿಯವರೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಏನು ಬಾಬೂಜಿಯವರೊಟ್ಟಿಗೆ ಮಾತಾಡ್ತಾರೆ? ನನಗೆ ಬಾಬೂಜಿ ಬಂದಿದ್ದರು, ಕುತ್ಕೊಂಡಿದ್ರು ಇಲ್ಲೇ ನನ್ನ ಹತ್ರನೇ, ಮತ್ತು ನನಗೆ ಹೇಳಿದ್ದಾರೆ ಎಲ್ಲ ನಿಸರ್ಗದ ಕೆಲಸವನ್ನು ನೀನು ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು, ನಿನ್ನೊಳಗೂ ಆ ಕೆಪ್ಯಾಸಿಟಿ ಇದೆಯಲ್ಲ ಅಂತ ಹೇಳಿಬಿಟ್ಟು ನಂಗೆ ಹೇಳಿದ್ದಾರೆ. ಹಾಗೆ ಹೇಗೆ ಅಂತ ಎಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ನಾನು ಕೇಳ್ತಾನೆ ಬಂದೆ. ಕಡೆಗೆ ಏನು ಅಂತಂತಂದರೆ, ಧ್ಯಾನ ದಿನಾಗಲೂ ಮಾಡ್ತೀಯಾ ಅಂತ ಕೇಳಿದೆ. ಒಂದೊಂದು ಸರಿ ಮಾಡ್ತೀನಿ, ಒಂದೊಂದು ಸರಿ ಮಾಡಲ್ಲ. ಮತ್ತು ಶುದ್ಧೀಕರಣ ಮಾಡ್ಕೋತೀಯ? ಅದು ಆದರೆ ಮಾಡ್ತೀನಿ, ಇಲ್ಲದಿದ್ರೆ ಇಲ್ಲ. ಮತ್ತು ಪ್ರಾರ್ಥನೆ ಆದರೂ ಮಾಡ್ತೀಯಾ? ಇಲ್ಲ, ಬಾಬೂಜಿಯವರೇ ಎದುರಿಗಿದ್ದಾಗ ಇನ್ನೇನು ಪ್ರಾರ್ಥನೆ ಮಾಡಲಿ. ಆಯ್ತು, ಮುಗೀತು, ಎಲ್ಲ ಕೆಲಸ ಮುಗೀತು. ಅಂದರೆ ಅರ್ಥ ಏನಿದ್ರಲ್ಲಿ ಸರಿಯಾದಂತಹ ಸಾಧನೆಯೇ ಮಾಡ್ತಾ ಇಲ್ಲ. ಇನ್ನು ಬಾಬೂಜಿ ಮಹಾರಾಜರೊಟ್ಟಿಗೆ ಅಂತಃಸಲ್ಲಾಪ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ.
ನನ್ನ ಆ ಕೆಲಸಕ್ಕೆ ಈ ಕೆಲಸಕ್ಕೆ ನಿಯಂತ್ರಿಸಿದ್ದಾರೆ, ನೀನು ಯಾಕೆ ಮಾಡಬಾರ್ದು, ನಿನ್ನೊಳಗೆ ಕೆಪಾಸಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಹುಚ್ಚು ಮಾತುಗಳು, ಹುಚ್ಚು ಕಥೆಗಳು ನಡೀತಾನೆ. ಕಡೆಗೆ ನೋಡಿದ್ರೆ ಸರಿಯಾದಂತಹ ಒಂದು ಸಾಧನೆ ಕೂಡ ಮಾಡಿರೋದಿಲ್ಲ. ಅದಕ್ಕೆ ಇದು ಏನು ಬಾಬೂಜಿ ಅವ್ರು ಈಗ ಹೇಳ್ತಾ ಇದ್ರೆ ನಂಗೆ ಅದಕ್ಕೆ ಜ್ಞಾಪಕ ಬರ್ತಾಯಿದೆ. ನಂಗೆ ಅವಾಗ ಆಶ್ಚರ್ಯ ಅನಿಸ್ತಿತ್ತು, ಏನಪ್ಪ ಸರಿಯಾಗಿ ಒಂದು ಸಾಧನೆನೂ ಮಾಡಲ್ಲ, ಒಂದು ನಿರಂತರ ಸ್ಮರಣೆ ಇಲ್ಲ, 24 ತಾಸು ಬೇರೆಯವ್ರ ಬಗ್ಗೆ ಆಡ್ಕೊಳ್ಳೋದು, ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆಯವ್ರ ಚಿಂತೆ ಮಾಡೋದೇ ಆಗಿದೆ, ಭಗವಂತನ ಚಿಂತೆನೇ ಇಲ್ಲ. ಇಂಥದ್ರಲ್ಲಿ ಭಗವಂತ ಬಂದು ಬಾಬೂಜಿ ಮಹಾರಾಜರು ಬಂದು ಡಿಕ್ಟೇಷನ್ ಕೊಟ್ಟಿದ್ದಾಯಿತು, ನಿಸರ್ಗದ ಕೆಲಸ ಮಾಡೋದಂತ ಹೇಳಿದ್ದಾಯಿತು. ಏನಪ್ಪ ಇದು ವಿಚಿತ್ರ ಅಂತ ಅನ್ನಿಸ್ತಾ ಇತ್ತು ನನಗೆ. ಆದರೆ ಅದೆಲ್ಲ ಏನು ಅಂದರೆ ಇವತ್ತು ಅದು ಜ್ಞಾಪಕ ಬರ್ತಾಯಿದೆ. ಬಾಬೂಜಿ ಮಹಾರಾಜರು ಹೇಳ್ತಾ ಇರೋಂಥ ಮನಸ್ಸಿನ ಒಂದು ವಿಭ್ರಮ ಸ್ಥಿತಿ ಅಂತ ಹೇಳಿ ಅದಕ್ಕೆ ಜೋಪಾನವಾಗಿರಬೇಕು. ಯಾಕೆಂದರೆ ಪೂರ್ತಿ ಶುದ್ಧ ಆದವರಿಗೆ ಮಾತ್ರ ಅದು ಸಾಧ್ಯ ಆಗತ್ತೆ. ಅದಕ್ಕೆ ರಾಮಚರಿತಮಾನಸದ ಒಂದು ಕರ್ತೃ ಆಗಿರುವಂಥ ತುಳಸಿದಾಸನೊಟ್ಟಿಗೆ ನಾನು ನೇರ ಸಂಬಂಧ ಬೆಳೆಸ್ಕೊಂಡಿನಿ ಅಂಥೇಳಿ ಒಬ್ಬನು ತಾನು ಗುರು ಅಂಥೇಳಿ ಆತನನ್ನು ಭಾವಿಸಿದ್ದೀನಿ ಅಂಥೇಳಿ ಅಂತಃಸಲ್ಲಾಪ ಮಾಡ್ತಾಯಿದ್ದೀನಿ ಅಂಥೇಳಿ ಎಷ್ಟೋ ಕಾಲ ಈ ಒಂದು ಸ್ಥಿತಿಯಲ್ಲಿ ಮುಂದುವರೆದಿರುವಂಥ ಒಬ್ಬ ಭಕ್ತನ ಬಗ್ಗೆ ಹೇಳ್ತಾ ಇದ್ದಾರೆ ಬಾಬೂಜಿ ಅವರು. ಆತ ಏನು ಅಂತಂತಂದರೆ ಸ್ವರ್ಗೀಯ ಗುರುವಿನೊಟ್ಟಿಗೆ ಮಾತನಾಡ್ತಿದ್ದಾನೆ ಅಂತ ಹೇಳಿ ಕೆಲವು ದಿವಸ ಆದಮೇಲೆ ಘರ್ಷಣೆ ಆಗಿ ಆತಂಗೆ ಗುರುವಿಗೆ ಒಂದು ತೀವ್ರವಾದಂತಹ ಕಲಹ ಉಂಟಾಗಿ ಕಡೆಗೆ ಆತನ ಮಾನಸಿಕ ಒಂದು ಪೀಡೆ ಎಷ್ಟಕ್ಕಾಯಿತು ಅಂದರೆ ಮತಿಭ್ರಮದ ಒಂದು ಸ್ಥಿತಿ ಬಂದ್ಬಿಡ್ತು ಆತನಿಗೆ. ಅಂಥ ಆತನ್ನು ಕೈಗೆ ತಗೊಂಡು ಬಾಬೂಜಿ ಮಹಾರಾಜರು 2 ವರ್ಷಗಳ ಕಾಲ ಕೆಲಸ ಮಾಡಿದಾರಂಥ ಪರಿಶ್ರಮ. ಆವಾಗ ಅನಿಷ್ಟದಿಂದ ಆತನನ್ನು ಹೊರಗೆ ಕರ್ಕೊಂಬರ್ಲಿಕ್ಕಾಯಿತು. ಕಾರಣ ಇದು ಚಿತ್ತಭ್ರಮೆ ಅಲ್ಲದಿದ್ದರೆ ಆತ್ಮವಂಚನೆ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಆಮೇಲೆ ಆತಂಗೆ ಗೊತ್ತಾಯ್ತಂತೆ, ಓಹೋ ಇದೆಲ್ಲ ಯಾವ ಅಂತಃಸಲ್ಲಾಪ ಅಲ್ಲ, ನನ್ನ ಬುದ್ಧಿ ಕೆಟ್ಟು ವಕ್ರವಾಗಿ ಈ ಥರ ಎಲ್ಲ ವಿಚಾರಗಳು ಬಂತು ಅಂತ ಹೇಳಿಬಿಟ್ಟು ಆತಂಗೆ ಆವಾಗ ತಿಳಿತು ಅಂಥೇಳಿ ಬಾಬೂಜಿಯವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತರ್ವಾಣಿ ನಿಜವಾಗ್ಲೂ ಒಂದು ಪೂರ್ಣ ಪವಿತ್ರ ಸ್ಥಿತಿಯಲ್ಲಿದ್ದ ಮನಸ್ಸಿನ ಧ್ವನಿ ಆಗಿದೆ. ಇದನ್ನು ನಾವು ಅಂಡರ್ಲೈನ್ ಮಾಡ್ಕೋಬೇಕು. ನಮ್ಮ ಮನಸ್ಸು ಸಂಪೂರ್ಣ ಶುದ್ಧವಾಗಿದ್ದು ಆವಾಗ ಮನಸ್ಸಿನ ಒಂದು ಧ್ವನಿ ಏನಿದೆಯಲ್ಲ ಅದು ಅಂತರ್ವಾಣಿ. ಅಂದರೆ ಡೈರೆಕ್ಟ್ ಆ ಒಂದು ಕೇಂದ್ರದಿಂದನೇ ಆ ಒಂದು ಎಲ್ಲ ಒಂದು ಸೂಚನೆಗಳನ್ನು ತಗೊಳ್ತದೆ ಮನಸ್ಸು. ಅದು ಬಾಬೂಜಿ ಮಹಾರಾಜರಲ್ಲಿತ್ತು. ಬಾಬೂಜಿ ಮಹಾರಾಜರು ನೇರ ತಮ್ಮ ಗುರುಗಳಿಂದ ಆದೇಶಗಳನ್ನು ಪಡೀತಾ ಇದ್ದರು. ಅಷ್ಟೇ ಅಲ್ಲದೆ ಆ ಥರ ಬಾಬೂಜಿ ಮಹಾರಾಜರ ಕೃಪೆಯಿಂದಾಗಿ ಅಂಥ ಒಂದು ಅಂತರ್ಶುದ್ಧಿ ಆದಂಥವರ ಒಂದು ಮನಸ್ಸಿಗೆ ಕೂಡ ಅಂಥ ಒಂದು ಅಂತರ್ವಾಣಿ ಕೇಳಿಸಬಹುದು. ಕೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಕೆಲವರು ಏನು ಹೇಳ್ತಾರೆ, ಕೇವಲ ಬಾಬೂಜಿಯವ್ರಿಗೊಂದೇ ಇತ್ತು ಅಷ್ಟೇ ಅಂತ. ಹಾಗೂ ಅಲ್ಲ, ಅದೂ ನಾವು ತಗೋಬಾರ್ದು. ಯಾರಿಗೆ ಗೊತ್ತು ಬಾಬೂಜಿ ಮಹಾರಾಜರು ಯಾರೊಳಗೆ ಏನು ಕೆಲಸ ಮಾಡಿದ್ದಾರೆ ಅಂತ ನಾವು ಆಗಲ್ಲ. ಹಾಗಾಗಿ ಎರಡದ್ದೂ ನಾವು ಜಡ್ಜ್ಮೆಂಟು ಬಹಳಷ್ಟು ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ. ಅದನ್ನು ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಅದಕ್ಕೆ ಯಾರೊಳಗಾದ್ರಿ ಮನಸ್ಸು ಎಲ್ಲ ಒಂದು ಕಲಂಕ ಹಾಗೂ ಅಪವಿತ್ರತೆಗಳಿಂದ ಶುದ್ಧಗೊಂಡು ಶಾಂತ ಮತ್ತು ಸಮತ್ವದ ಸ್ಥಿತಿಗೆ ಬಂದಿದೆಯೋ, ಅಂದರೆ ಆ ಸ್ಥಿತಿ ಬರದೇ ಇರೋವರೆಗೂ ಅದು ಅಂತರ್ವಾಣಿಯನ್ನು ಪ್ರತಿಬಿಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಾದರೆ ಆ ಸ್ಥಿತಿಗೆ ಬಂತು ಅಂದರೆ ಆವಾಗ ಅಂತರ್ವಾಣಿಯನ್ನು ಅದು ಪ್ರತಿಬಿಂಬಿಸ್ತದೆ. ವಸ್ತುತ ಏನಂದರೆ ಪೂರ್ಣ ಶುದ್ಧ ಮನಸ್ಸುಳ್ಳವನಿಗೆ ಯಾವಾಗಲೂ ಅಂತರ್ಧ್ವನಿಯೇ ನುಡಿಯುವುದಲ್ಲದೆ ತುಂಬ ವಿಕಸಿತರಾಗಿರುವಂತಹ ಮುಕ್ತಾತ್ಮರಿಂದ ಆತನಿಗೆ ಸತತವಾಗಿ ಪ್ರೇರಣೆ ಹರಿದು ಬರ್ತದೆ ಅಂತ. ಇದಕ್ಕೆ ಉದಾಹರಣೆ ನಮ್ಮ ಕಣ್ಣೆದುರಿಗೆ ಬಾಬೂಜಿ ಮಹಾರಾಜರೇ. ಅವರ ಒಂದು ಆಟೋಬಯೋಗ್ರಫಿ ನೋಡಿಬಿಟ್ರೆ ಎಲ್ಲ ಗೊತ್ತಾಗೋಗುತ್ತೆ. ಹೀಗೆ ಈ ಅಭ್ಯಾಸ ಏನಿದಿಲ್ಲ ಬಹಳ ಅಪಾಯಕರ ಆಗಿರೋದ್ರಿಂದ ಅನೇಕ ಸಂಗತಿಗಳೊಳಗೆ ಘೋರವಾದಂಥ ಪರಿಣಾಮಗಳನ್ನು ಉಂಟು ಮಾಡ್ತದೆ ಅಂಥೇಳಿ ಸ್ಪಷ್ಟ ಆಗತ್ತೆ ಅಂತ. ಅದಕ್ಕೆ ಮೊದಲು ಅಭ್ಯಾಸಿಗಳೆಲ್ಲ ಏನು ಮಾಡಬೇಕು, ಭಾಳಷ್ಟು ಜನ ಹೇಳ್ತಾರೆ ಇಂಟರ್ ಕಮ್ಯುನಿಯನ್ ಹೇಗೆ, ಹೌ ಇಟ್ ಈಸ್ ಪಾಸಿಬಲ್ ಅಂತ. ಫಸ್ಟ್ ಅದಕ್ಕೆ ನಾನು ಹೇಳ್ತೀನಿ, ಫಸ್ಟ್ ಕ್ಲೀನ್ ಯುವರ್ ಸೆಲ್ಫ್ ಅಂತ ಹೇಳಿ, ದೆನ್ ಥಿಂಕ್ ಅಬೌಟ್ ದ ಇಂಟರ್ ಕಮ್ಯುನಿಯನ್ ಅಂತ. ಯಾವಾಗ ನಮ್ಮನ್ನು ನಾವು ಶುದ್ಧಗೊಳಿಸಿ ಪೂರ್ಣ ಒಂದು ಪವಿತ್ರವಾದಂತಹ ಸ್ಥಿತಿಗೆ ತಗೊಂಡು ಹೋಗ್ತಾರೆ ಬಾಬೂಜಿ ಮಹಾರಾಜರು, ಆ ಸಮಯದಿಂದ ಅಂತರ್ವಾಣಿ ಕೇಳಿ ಬರುವಂತಹ ಸಾಧ್ಯತೆ ಇದೆ ಅಂಥೇಳಿ. ಅದಕ್ಕೆ ಮೊದಲಿನ ಒಂದು
ಏನು ಮೆಟ್ಟಿಲು ಹತ್ತಬೇಕಾಗಿರೋದು ಅಂದರೆ ಫಸ್ಟು ಶುದ್ಧೀಕರಣ ದಿನನಿತ್ಯ ಮಾಡ್ಕೋಬೇಕು ಅಂತ. ಕಾರಣ ಮಿತ್ರರೇ, ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.